ಪಂಡಿತ ರಾಮಕೃಷ್ಣ, ಅದ್ಭುತ ಅದ್ಭುತ. ನೀವು ಕೇವಲ ಇಂದು ನಮ್ಮನ್ನಷ್ಟೇ ಕಾಪಾಡಲಿಲ್ಲ, ನಮ್ಮ ಮಿತ್ರನ ಕಣ್ಣನ್ನು ತೆರೆಸಿದಿರಿ. ಆಚಾರ್ಯರೇ, ನೀವು ಗುರುವರ್ಯ. ಆಚಾರ್ಯರೇ, ನೀವು ಈ ಪರಿಸ್ಥಿತಿಯಲ್ಲಿ, ಈ ಅವಸ್ಥೆಯಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಸಿಕ್ಕಾಕೊಂಡ್ವಿ ಮಹಾರಾಜ. ನಾವು ನಮ್ಮ ಮಾತಿನ ತಾತ್ಪರ್ಯ ಅದು ನಮ್ಮ ವಿಜಯನಗರಕ್ಕೆ ಅಪಾವಿತು ಮಹಾರಾಜ. ಆ ದಾಸಿಯಲ್ಲೋ ಹೊರಟೋಗಿದ್ಲು. ನಮ್ಗೆ ಸುಮ್ಮನಿರೋಕ್ಕಾಗ್ಲಿಲ್ಲ. ನಾವು ಈ ರಾಣಿಯ ವಸ್ತ್ರ ಹಾಗೂ ಒಡವೆ ಧರಿಸಿ ಈ ವಿಪತ್ತನ್ನು ನಿಭಾಯಿಸಿದೆವು ಹಾಗೂ ಪಂಡಿತ ರಾಮಕೃಷ್ಣರ ಯೋಜನೆಯನ್ನು ಸಫಲಗೊಳಿಸಿದೆವು. ಮಹಾರಾಜ, ಅದು ಮಹಾರಾಜ, ತಮಗಂತೂ ಚೆನ್ನಾಗಿ ತಿಳಿದಿದೆ ನಮಗೆ ರಾಜ್ಯದ ಮೇಲೆ ಎಷ್ಟು ಚಿಂತೆ ಇದೆ ಅಂತ. ಇಂದು ಈ ಬಲಿದಾನದ ಸಂದರ್ಭ ಬಂದಾಗ ನಾವು ನಮ್ಮ ಹೆಜ್ಜೆ ಹಿಂದೆ ಇಡಲಿಲ್ಲ ಮಹಾರಾಜ. ಅದ್ಭುತ ಗುರುವರ್ಯ, ಅದ್ಭುತ. ನೀವಿಂದು ಅನರ್ಥವಾಗೋದನ್ನ ತಡೆದ್ರಿ. ಧನ್ಯವಾದ ಮಹಾರಾಜ. ಈಗ ರಾಣಿಯವ್ರು ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಡಿಕ್ಕ ಡಿಕ್ಕ ಡೊನ್ನ. ದಿಕ್ಕ ದಿಕ್ಕ ಪುಣ್ಯ ಬಂದ. ಮಹಾರಾಜ ಧರ್ಮಪಾಲರಿಗೆ ಜಯವಾಗಲಿ. ತಾವು ಲಂಕಾ ನರೇಶ ಧರ್ಮಪಾಲರೇ. ಡಿಕ್ಕ ಡಿಕ್ಕ ಡೊನ್ನ. ಇದೇನು ಗುರುವರ್ಯರೇ, ಏನು ನಿಮ್ಮ ವೇಷ? ವ್ಯಕ್ತಿತ್ವ ಪರಿವರ್ತನೆ ವಿಕಾರತೆ. ಹಾ, ಇವರು ಕೂಡ. ಹಾ, ಏನಂತ ಹೇಳಿ ರಾಜ ಧರ್ಮಪಾಲ? ಏನಂದ್ರೆ ನಮ್ಮ ಗುರುವರಿಯರ ಮನದಲ್ಲಿ ಸ್ತ್ರೀಯರು ಮಹಿಳೆಯರ ಮೇಲೆ ಎಷ್ಟು ಪ್ರೀತಿ ಗೌರವ ಅಂದ್ರೆ ಆಗಾಗ ಇವರು ಅವರ ವಸ್ತ್ರ ಧರಿಸಿ ಅವ್ರ ರೀತಿಯೇ ಆಡ್ತಾ ಇರ್ತಾರೆ ಅಲ್ವೇ ಗುರುವರಿಯ? ಹಾ, ಅವ್ರ ರೀತಿ ಮಾಡಿ ತೋರಿಸಿ. ಸಾಕು. ಮತ್ತೆ ಮಿತ್ರ, ನೀವು ನಮಗೊಂದು ವಿಷಯ ತಿಳಿಸಿ. ನೀವಿಲ್ಲಿಂದ ತಿರುಪತಿಗೆ ಹೋಗೋದಕ್ಕೆ ಎಷ್ಟು ಸಲ ಹೊರಟ್ರಿ? ಅಲ್ಲ, ನೀವು ಸತ್ಯ ಹೇಳಿ ಮಹಾರಾಣಿ ಮುನ್ಮುನ್ನವರು ನಿಜವಾಗ್ಲೂ ಹರಕೆ ಹೊತ್ತಿದ್ದಾರೆ, ನೀವದನ್ನು ಹೋಗಿ ತೀರಿಸಿ ಬರಲು? ರಾಣಿಯ ಪ್ರೇಮವೇನೆಂಬುದು ನೀವು ಚೆನ್ನಾಗೇ ತಿಳಿದಿದ್ದೀರಾ. ಗೊತ್ತಿದೆ, ನಮಗಿಬ್ಬರಿದ್ದಾರೆ. ನಮಗೂ ಇಬ್ಬರಿದ್ದಾರೆ. ಇಲ್ಲ, ಕೇವಲ ಒಂದು ಬಾರಿ ನಾವು ರಾಣಿನ ನೋಡಿ ಕೇಳಬೇಕು ಅವರಿಗೆ ತಿರುಪತಿಯಿಂದ ಏನು ತರಬೇಕು ಅಂತ. ಆಮೇಲೆ ಭಾರದ ಹೃದಯ ಹೊತ್ತು ತಿರುಪತಿಗೆ ನಾವು ಪ್ರಸ್ಥಾನ ಮಾಡುತ್ತೇವೆ. ಮಿತ್ರ, ನಿಮ್ಮ ಮಹಾರಾಣಿ ತಮ್ಮ ಸಿಯಾದ ನಿದ್ರೆಯನ್ನು ಮುಗಿಸಿದ ಮೇಲೆ ನಾವು ಅವರನ್ನು ಸ್ವಯಂ ಕೇಳುತ್ತೇವೆ ಅವರಿಗೆ ಏನೇನು ಬೇಕು ತಿರುಪತಿಯಿಂದ. ನಂತರ ನಾವು ಸಂದೇಶ ವಾಹಕರನ್ನು ಕಳಿಸಿ ನಿಮಗೆ ಸಂದೇಶ ಕಳಿಸುತ್ತೇವೆ. ಆದರೆ ನೀವಿಲ್ಲಿಂದ ಹೊರಟರೆ ತಾನೇ ಇದೆಲ್ಲ ಸಂಭವವಾಗೋದು. ಹೊರಡಿ. ಹೋಗ್ತೀವಿ. ಡಿಕ್ಕ ಡಿಕ್ಕ ಡುನ್ನ. ನಮ್ಮ ರಾಣಿ ಇಷ್ಟೊಂದು ತಿಳಿವಾಗಿದ್ದು ಹೇಗೆ? ಅದು ಅದು ಏನಂದ್ರೆ ಲಂಕಾ ರಾಜರೇ, ಅದು ರಾಣಿ ಸಾತ್ವಿಕ ಭೋಜನ ಮಾಡಿದ್ದಾರೆ. ಈ ಸಾತ್ವಿಕ ಭೋಜನ ಇದೆಯಲ್ಲ, ಅದು ಬೇಗ ಜೀರ್ಣವಾಗುತ್ತೆ. ಅದಕ್ಕೆ ಅವರು ಸಣ್ಣ ಆಗೋದು. ಅದೇನಂದ್ರೆ ರಾಜ ಧರ್ಮಪಾಲ ಪ್ರೇಮ ವಶದಿಂದ ಪ್ರತಿ ತಾಯಿಗೆ ತನ್ನ ಪುತ್ರ ಸದಾ ಸಣ್ಣ ಕಾಣ್ತಾನೆ. ಅದೇ ರೀತಿ ನಿಮಗೂ ಪ್ರೇಮ ವಶದಿಂದ ನಿಮ್ಮ ಪತ್ನಿ ಸದಾ ಸಣ್ಣ ಕಾಣ್ತಾರೆ. ಏನಂತೀರಾ? ಪಂಡಿತ ರಾಮ, ಸಂಭವತಃ ನಿಮ್ಮ ಮಾತು ಸರಿ ಇದೆ. ಮಹಾರಾಜ ಮಿತ್ರ, ನಿಮ್ಮ ರಾಜ್ಯದಲ್ಲಿ ನಮಗೆ ನಿಶ್ಚಿಂತೆ ಇದೆ. ನಾವೀಗ ತಿರುಪತಿಗೆ ಹೋಗಿಯೇ ನಿಲ್ಲುತ್ತೇವೆ. ಹೇ ಭಗವಂತ. ಮಣಿ, ನೀವಿಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಮುಳುಗ್ತಿರೋರ್ನ ಹುಲ್ಕಡ್ಡಿ ನೀಡಿ ಪಾರ್ ಮಾಡಿದ್ರಿ. ಅದ್ಭುತ ಗುರುವರ್ಯ, ನಿಮ್ಮ ಶಿಷ್ಯರು ಕೂಡ ಅದ್ಭುತ ಇದ್ದಾರೆ. ಈಗ ನಾವು ಶೀಘ್ರಾತಿ ಶೀಘ್ರ ಮಹಾರಾಣಿಯನ್ನು ಹುಡುಕಿ ತರಬೇಕು. ಅದು ಮಹಾರಾಜ ಧರ್ಮಪಾಲ ಪುನಃ ಮರಳಿ ಬರೋ ಮುನ್ನ. ಇಂದು ನಾವು
ವಿಜಯನಗರ ರಾಜ್ಯದ ಸಾಮ್ರಾಟ ಈ ಘೋಷಣೆ ಮಾಡುತ್ತೇವೆ. ನಾವು ನಿಮ್ಮೆಲ್ಲರ ಮುಂದೆ ಘೋಷಣೆ ಮಾಡುತ್ತೇವೆ, ಯಾರು ಮಹಾರಾಣಿಯನ್ನು ಮೊದಲು ಹುಡುಕಿ ತರುತ್ತಾರೋ ಅವರಿಗೆ ಪುರಸ್ಕಾರ ನೀಡಲಾಗುವುದು. ಪ್ರಣಾಮ ಗುರುಜಿ, ಪ್ರಣಾಮ. ಅರೆ ನಮ್ಮ ಪ್ರಿಯ ಶಿಷ್ಯರೇ, ಸಿಕ್ಕಿದ್ರ? ಗುರುಜಿ ಸಿಕ್ಕಾಯ್ತು. ನೋಡ್ದ ನಾವು ಹೇಳಿರ್ಲಿಲ್ವ ವರ್ಣಮಾಲ, ನಮ್ಮ ಶಿಷ್ಯರು ತೇಜಸ್ವಿಗಳು. ನಮಗನಿಸ್ತಿದೆ ಭಗವಂತ ಶಿವನೇ ಇವರನ್ನು ನಮಗೆ ನೀಡಿದ್ದಾರೆ. ಹಾ ಸ್ವಾಮಿ, ಗುರು ಹೇಗೋ ಹಾಗೆ ಶಿಷ್ಯರು ಕೂಡ. ಹಾ ಹೇಳಿ ಧನಿಮಣಿ. ನಾವು ಎಲ್ಲೆಲ್ಲಿ ಹೋಗ್ತಿದ್ವಾ ಅಲ್ಲೆಲ್ಲ ನಿಮ್ ಹೆಸರು ಹೇಳ್ತಿದ್ವಿ, ಅಲ್ಲೆಲ್ಲ ಸಿಕ್ತಿದ್ರು ನಮ್ಗೆ. ಹೌದಾ? ನಮ್ಮ ಹೆಸರಿನ ಕೀರ್ತಿ ಅಂತದ್ದು. ಆದ್ರೆ ನಮಗಿದನ್ನು ತಿಳಿಸಿ ನೀವವರನ್ನು ಇಲ್ಲಿಗೆ ಮನೆಗೆ ಕರ್ಕೊಂಡು ಬರ್ಲಿಲ್ಲ. ಗುರುಜಿ, ನಮ್ಗೆ ನಡೆದು ಆಯಾಸ ಆಗಿತ್ತು, ಅದಕ್ಕೆ ದಾರಿಲೇ ತಿನ್ಬಿಟ್ವಿ. ಏನ ತಿಂದ್ಬಿಟ್ರ? ಆದ್ರೆ ಹೇಗೆ? ಅದೇನಂದ್ರೆ ಗುರುಜಿ, ನಾವ್ ಎಲ್ಲೆಲ್ಲಿ ಹೋಗ್ತಿದ್ವೋ ನಿಮ್ ಹೆಸರು ಹೇಳ್ತಿದ್ವಿ, ಭಿಕ್ಷೆ ಕೇಳ್ತಿದ್ವಿ. ನಿಮ್ ಹೆಸರು ಹೇಳ್ತಿದ್ವಿ, ಭಿಕ್ಷೆ ಕೇಳ್ತಿದ್ವಿ. ನಿಮ್ ಹೆಸರು ಹೇಳ್ತಿದ್ವಿ, ಭಿಕ್ಷೆ ಕೇಳ್ತಿದ್ವಿ. ನಿಮ್ ಹೆಸರು ಹೇಳ್ತಿದ್ವಿ. ಎರಡು ಕಾಲಿನ ಕತ್ತೆಗಳೇ, ನಾವು ರಾಣಿ ಮುನ್ಮುನ್ ಬಗ್ಗೆ ಮಾತಾಡ್ತಾ ಇದೀವಿ. ಹೌದೇ? ಮತ್ತ ಆಗ ಹೇಳಿ ಗುರುಜಿ. ನಾವು ರಾಣಿನ ಬಹಳ ಹುಡುಕಿದ್ವಿ, ಎಷ್ಟೆಷ್ಟು ಹುಡುಕಿದ್ವಿ ಅಂದ್ರೆ ಇಲ್ಲಿ ನೋಡಿ ನಮ್ ಪಾದರಕ್ಷಣೆ ಕಿತ್ತೋಯ್ತು. ಬೇಕಾದ್ರೆ ಸರಿಯಾಗಿ ನೀವು ನೋಡಿ ಗುರುಜಿ, ರಾಣಿ ಎಲ್ಲೂ ಸಿಗ್ಲಿಲ್ಲ ಗುರುಜಿ, ಎಲ್ಲೂ ಸಿಗ್ಲಿಲ್ಲ. ನಿಮ್ಮಂತಹ ಕಥೆಗಳಿಂದ ಏನಾದ್ರೂ ಬಯಸೋದು ಮೂರ್ಖತೆಯ ಪರಮಾವಧಿ. ನಮಗೆ ಯೋಚಿಸೋದ್ಬಿಡಿ, ರಾಣಿಯನ್ನು ಹುಡುಕಿ ಪುರಸ್ಕಾರ ಹೇಗೆ ಪಡೆಯುವುದು? ಇದರಲ್ಲಿ ಯೋಚನೆ ಮಾಡೋದೇನಿದೆ ಗುರುಜಿ? ಪಂಡಿತ್ ರಾಮಕೃಷ್ಣರು ಹುಡುಕ್ತಾರೆ, ಎಲ್ಲಾ ಪುರಸ್ಕಾರ ಅವರೇ ಪಡಿತಾರೆ, ನಿಮ್ಗೇನು ಸಿಗಲ್ಲ. ಆದ್ರೆ ಸ್ವಾಮಿ, ನಿಮಗೆ ಯಾರನ್ನಾದ್ರೂ ಹುಡುಕೋ ಅವಶ್ಯಕತೆ ಏನಿದೆ? ನೀವು ಯಾರನ್ನ ಬಯಸ್ತಿರೋ ಅವ್ರನ್ನ ಪ್ರತ್ಯಕ್ಷ ಮಾಡ್ಬೋದು. ಹೌದಾ? ಹೇಗೆ? ನೆನಪು ಮಾಡ್ಕೊಳ್ಳಿ ಸ್ವಾಮಿ, ನಮ್ಮ ಆ ಚಿನ್ನದ ಹಾರ ಕಳ್ದೋಗಿತ್ತಲ್ಲ, ನೆನಪಿದ್ಯಾ ನಿಮ್ಗೆ? ನೀವ್ ಹೇಗೆ ಮಂತ್ರ ಉಚ್ಚಾರಣೆ ಮಾಡಿ ಭಸ್ಮ ಎಸ್ದಿದ್ರಿ, ಎಲ್ಲ ಕಡೆ ಹೊಗೆಯೇ ತುಂಬಿಕೊಂಡಿತ್ತು. ಹೊಗೆ ಹೋದ್ ಕೂಡ್ಲೆ ಹಾರ ಕಣ್ಮುಂದೆನೇ ಇತ್ತು. ನಾನು ಈಗ್ಲೇ ಬರ್ತೀನಿ. ಹ, ನಾವು ಹೀಗೆಲ್ಲ ಮಾಡಿದ್ವಾ? ನೋಡು, ಮತ್ತೆ ಮುದುಕ ಮರ್ತ. ಅರೆ ತಯ್ಯ ಮಾಡ್ಸೋ. ಗುರುಜಿ, ನಿಮ್ಗೆ ನೆನ್ಪಿಲ್ವಾ? ನೀವು ಪರಮ ಭಕ್ತಿ ಸೌದಾಮಿನಿ ದೇವಿ ಮನೆಗೆ ನೀವೀಗ ತಲೆ ಎಲ್ಲ ಒದರ್ತಾ ಓಡೋಗಿದ್ದು ಕುಣಿದಾಡ್ಕೊಂಡು. ಮತ್ತೆ ಗುರುಜಿ, ನಿಮ್ಗಿದು ನೆನ್ಪಿಲ್ವಾ? ನೀವು ಅವ್ರಿಗೆ ಉಡುಗೊರೆ ಕೂಡ ಹಾಕಿದ್ರಿ. ಅರ್ಥಾತ್ ಉಡುಗೊರೆ ನೀಡಿದ್ದ ಗುರುಮಾತೆಯ ಹಾರ ಅವರಿಂದ ಪಡೆದು ಗುರುಮಾತೆಗೆ ತಂದು ವಾಪಸ್ ನೀಡಿ. ಏನು ನೆನ್ಪಿಲ್ವಾ ಅಲ್ವಾ ಗುರುವರ್ಯ? ಬಾಯ್ ಮುಚ್ಚಿ ಮೂರ್ಖರೇ, ನಮಗ್ ಚಿಂತೆ ಆಗ್ತಿದೆ. ಗೊತ್ತಿಲ್ಲ ರಾಣಿ ಪರಿಸ್ಥಿತಿ ಹೇಗಿದೆಯೋ, ಎಲ್ಲಿದ್ದಾರೋ, ಹೇಗೆ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ. ತಗೊಳ್ಳಿ ಸ್ವಾಮಿ, ತಗೊಳ್ಳಿ ಭಸ್ಮ. ಈಗ ನಿಮ್ಮ ಮಂತ್ರದ ಶಕ್ತಿಯಿಂದ ಆ ರಾಣಿಯನ್ನು ಕರೆಯಿರಿ. ತಗೊಳ್ಳಿ ಸ್ವಾಮಿ. ಭಸ್ಮ ಚೆನ್ನಾಗಿಲ್ಲ. ಇಲ್ಲ ಸ್ವಾಮಿ, ಇದು ಬಹಳ ಚೆನ್ನಾಗಿದೆ. ನಾವು ಕಳೆದ ಬಾರಿಯ ಭಸ್ಮವನ್ನೇ ಸ್ವಲ್ಪ ಉಳಿಸಿದ್ವಿ. ಇಲ್ಲ, ಸರಿ ಆಯ್ತು, ಕೊಡಿ. ನಾವಿದೆ ಹೆಂಗ್ ಮಾಡ್ಬಿಟ್ವಿ? ಬನ್ನಿ ಬನ್ನಿ ರಾಣಿ ಮುನ್ಮುನ್, ನೀವು ಸರಿಯಾದ ಸ್ಥಳಕ್ಕೆ, ಅರ್ಥಾತ್ ನಮ್ಮ ನಿವಾಸಕ್ಕೆ ಬಂದಿದ್ದೀರಿ. ಶಿಷ್ಯರೇ ನೋಡಿ ನಮ್ಮ ಪ್ರಭುವಿನ ಮಹಾನತೆ. ತಮ್ಮ ಶಕ್ತಿಗಳಿಂದ ರಾಣಿಯನ್ನು ಪ್ರಕಟಗೊಳಿಸಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ, ರಾಣಿ ನೀವು ಬನ್ನಿ ಅಂತ. ಶ್ರೇಯವನ್ನು ಬಯಸೋದಿಲ್ಲ ನಮ್ಮ ಸ್ವಾಮಿ. ಧನ್ಯರು ನೀವು, ಧನ್ಯರು. ಯಾರು ಮುನ್ಮುನ್? ನಿನಗೆ ಒಬ್ಬ ಅಮ್ಮ ಇದ್ದಾಳೆ ಅನ್ನೋದೇ ಮರ್ತು ಬಿಟ್ಟಿಯಾ? ಅರೇ ಅಮ್ಮ, ಯಾವ ಅಮ್ಮ? ಎಂಥ ಅಮ್ಮ? ನಮಗೊಬ್ಳೆ ಅಮ್ಮ ಇದ್ದಿದ್ದು. ಹಾಗೂ ನಮ್ಮಮ್ಮ ಮರಣಿಸಿ ತುಂಬಾ ವರ್ಷಗಳಾಯ್ತು. ನೀವು ನಮ್ಮಮ್ಮ ಆಗೋಕ್ ಸಾಧ್ಯವಿಲ್ಲ. ಹೇಗಾಗ್ತೀರಾ ನೀವು ನಮ್ಮಮ್ಮ? ಪಾಖಂಡಿ, ನಾನ್ ಬದುಕಿರೋವಾಗ್ಲೇ ನನ್ನ ಸಾಯಿಸ್ಬಿಟ್ಯಾ? ಇಲ್ಲಿ ನೋಡು, ನನ್ ಕೈಯಲ್ಲಿ ಏನಿದೆ. ಇದು ಚಡಿ. ಇದು ಚಡಿ ಅಲ್ಲ,
ಇದು ನಿನ್ನ ಅಮ್ಮನ ಶಸ್ತ್ರ. ಹೈ? ಇದನ್ನೂ ಮರ್ತು ಬಿಟ್ಟಿಯಾ? ಹೊಡಿತಿದ್ದಾಳೆ, ಸುಮ್ನೆ ಹೊಡಿತಿದ್ದಾಳೆ. ಅಯ್ಯೋ, ಈ ರಾಣಿನ ತಡೀರೋ, ಇವಳ ಮಾನಸಿಕ ಸಂತುಲನ ಬಿಗಡಾಯಿಸ್ಬಿಟ್ಟಿದೆ. ಹೊಡಿತಿದ್ದಾಳೆ ನಮ್ಮನ್ನ. ಗುರುಜಿ, ನಿಮ್ಮ ಮಾನಸಿಕ ಸಂತೋಲನ ಸರಿ ಇದೆ ತಾನೆ? ಹಾಗಾದ್ರೆ ಗುರುಜಿ ಉಪಯೋಗ ಯಾವಾಗ ಮಾಡ್ತೀರಾ? ಮರೆತ್ ಬಿಟ್ರ ಪಂಡಿತ ರಾಮಕೃಷ್ಣ ಏನ್ ಹೇಳಿದ್ರು? ಪಂಡಿತ ರಾಮಕೃಷ್ಣ ಹೇಳಿದ್ರು, ಅವಶ್ಯಕತೆಗಿಂತ ಅಧಿಕ ಮಸ್ತಿಷ್ಕದ ಉಪಯೋಗ ಹಾನಿಕಾರಕ ಅಂತ. ಗುರುಜಿ ಮರ್ತ್ ಬಿಟ್ರ ಪಂಡಿತ್ ರಾಮಕೃಷ್ಣ ಏನ್ ಹೇಳಿದ್ರು? ನೆನ್ಪಿರ್ಲಿ, ಈ ರಾಣಿ ವಿಕ್ಷೇಪ್ತೆಯಲ್ಲ, ವ್ಯಕ್ತಿತ್ವ ಪರಿವರ್ತನ ವಿಕಾರಗ್ರಸ್ತೆ. ವ್ಯಕ್ತಿತ್ವ ಪರಿವರ್ತನಾ ವಿಕಾರತೆ ಹಾಗಂತ ರಾಮಕೃಷ್ಣ ಹೇಳಿದ್ರ? ಗುರುಜಿ, ನಿಮಗೀಗ ಇದು ಸ್ಮರಣೆ ಇರ್ಲಿ, ಇವರು ರಾಣಿ ಅಲ್ಲ, ಇದು ನಿಮ್ಮಮ್ಮ. ಅಮ್ಮ. ಹೌದಾ? ಇದನ್ನ ಯಾರು ಹೇಳಿದ್ರು? ನಾವ್ ಹೇಳ್ತಿದ್ದೀವಿ. ಯಾಕೆ ಹೇಳ್ತಿದ್ದೀರಾ? ಗುರುಜಿ, ಇವರನ್ನ ಅಮ್ಮ ಆಗಿರೋಕೆ ಬಿಡಿ. ಯಾಕೆ ಬಿಡ್ಬೇಕು ಮಣಿ? ಗುರುಜಿ, ನಾವ್ ಈ ರಾಣಿಯನ್ನ ಅರಮನೆಗೆ ಅಥವಾ ದರ್ಬಾರಿಗೆ ಕರೆದೊಯ್ಯಲು ಯಶಸ್ವಿ ಆದ್ರೆ ಆಗ ಪೂರ್ಣ ಸಂಪೂರ್ಣ ಪುರಸ್ಕಾರ ನಿಮ್ಗೆ ಸಿಗುತ್ತೆ. ಅಮ್ಮ, ನನ್ನ ಅಮ್ಮ. ಸ್ವಾಮಿ, ನೀವು ಮಹಾನರು. ನೀವು ನಿಮ್ಮ ಶಕ್ತಿಯ ಮೂಲಕ ಅತ್ತೆಯವರನ್ನ ರಾಣಿಯ ರೂಪದಲ್ಲಿ ಪುನಃ ಜೀವಂತಗೊಳಿಸಿದ್ರಿ. ಈಗ ನಾವು ಎಲ್ಲ ಸೇವೆಯನ್ನು ಮಾಡುತ್ತೇವೆ. ಮೊದಲು ಮಾಡದೇ ಇರೋದೆಲ್ಲ. ನಾವು ತಂಪು ಪಾನೀಯದಿಂದ ಆರಂಭ ಮಾಡ್ತೇವೆ. ಅಮ್ಮ, ನಮ್ಮ ಜನನಿ, ನಮ್ಮ ಪಿತನ ಧರ್ಮಪತ್ನಿ, ನೆನಪಿದೆ ನಿಮಗೆ? ಹೇಗಿದ್ದೀರಿ ಅಮ್ಮ? ನಡಿ, ಅಲ್ಕೂರು, ನಿನ್ ಕೈ ತೋರ್ಸು. ನಡಿ, ಕೈ ತೋರ್ಸು. ಇಲ್ಲ, ಕೈ ತೋರ್ಸು. ನಾವು ಕೈ ಮಾತ್ರ ತೋರ್ಸಲ್ಲ. ಗುರುಜಿ, ನೀವು ಅಧಿಕ ಏಟ್ ತಿಂತೀರೋ ಅಷ್ಟೇ ಅಧಿಕ ಪುರಸ್ಕಾರ ನಿಮಗ್ ಸಿಗುತ್ತೆ. ತಿನ್ನಿ. ಅಮ್ಮ, ಹೊಡಿ. ತುಂಬಾ ದೊಡ್ಡವನಾಗಿದ್ಯಾ ಅಲ್ವಾ? ಈಗ ಹೇಳು, ಪೂಜಾ ಪಾಠದಲ್ಲಿ ಎಷ್ಟು ಧ್ಯಾನ ಇದೆ ನಿಂಗೆ? ಅಮ್ಮ, ನಿಮಗೆ ಗೊತ್ತಾ, ನಾವು ರಾಜ ದರ್ಬಾರಿನಲ್ಲಿ ರಾಜಗುರು ಆಗಿದ್ದೇವೆ. ಬನ್ನಿ, ನಮ್ ಜೊತೆ ರಾಜ ದರ್ಬಾರಿಗೆ ಬನ್ನಿ. ನೀವು ನೋಡಿ, ನಮ್ಮ ಮುಂದೆ ಯಾರ್ಯಾರು ತಲೆ ಬಾಗ್ತಾರೆ. ಯಾರ್ಯಾರೋ ನಮ್ಮ ಮುಂದೆ ತಲೆ ಬಾಗ್ತಾರ? ಸದಾ ಬೇರೆಯವ್ರ ತಲೆ ಬಾಗೋದೇ ನೋಡ್ತಿರ್ತಾನೆ. ರಾಜ್ಗುರು ಆಗಿದ್ದಾನಂತೆ. ಮಾನವೀಯತೆ ಪಾಠ ಅಂತೂ ಮರ್ತೇ ಹೋಗಿದ್ದಾನೆ. ಪಾಠ ಅಂದಾಗ ನೆನ್ಪಾಯ್ತು, ಆ ಕವಿತೆ ಬಗ್ಗೆ ಹೇಳಿದ್ನಲ್ಲ ನಿಂಗೆ, ಅದ್ ನೆನ್ಪಿದ್ಯಾ ನಿಂಗೆ? ಯಾವ ಕವಿತಾ? ಗೊತ್ತಾಯ್ತು, ಆ ಕವಿತಾ ಅತ್ಯಂತ ಸುಂದರ ಸುಕೋಮಲ ಸುಮಧುರ ಕವಿತಾ. ಪಕ್ಕದ ಮನೆ ಕವಿತಾ ಬಗ್ಗೆ ಕೇಳ್ತಿಲ್ಲ ನಾನು. ಬರೆದು ಓದೋ ಕವಿತೆ ಬಗ್ಗೆ ಕೇಳ್ತಿದ್ದೀನಿ. ನಿನಗೆ ಪ್ರಾತಃ ಕಾಲ ಹೇಳ್ಕೊಡ್ತಿದ್ದೆ. ಪ್ರಾತಃ ಕಾಲದ ಕವಿತೆ ಹೇಳು. ಅಮ್ಮ, ಈ ಕವಿತಾ ಪಾಠ ಬಿಡಿ. ನಾವು ನಿಮಗೆ ಬ್ರಹ್ಮಾಂಡ ಜ್ಞಾನದ ಪಾಠ ಹೇಳ್ತೀವಿ. ಒಂದ್ ಕವಿತೆ ನೆನ್ಪಿಲ್ಲ, ಬ್ರಹ್ಮಾಂಡ ಜ್ಞಾನ ಹೇಳ್ತಾನಂತೆ. ಎಲ್ಲಿ? ನನ್ ಜೊತೆ ಹೇಳು. ಮೀನು ನೀರಿನ ಮಹಾರಾಣಿ, ಜಲವೇ ಅವಳ ಜೀವಧನಿ, ಕೈ ಸೋಕಿದರೆ ಹೆದರುವಳವಳು, ನೀರಲಿ ಈಜುತ ಮರೆಯಾಗುವಳು. ಹೇಳು, ಬೇಗ. ನಡಿ, ಆ ಗೋಡೆ ಹತ್ರ ನಿಂತ್ಕೊಂಡು ಪೂರ್ತಿ ಕವಿತೆ ಹೇಳು. ನಾವು ನಿಂತ್ಕೊಳ್ಳಲ್ಲ. ಗುರುಜಿ, ಸುಮ್ನೆ ಕವಿತೆ ಹೇಳ್ಬಿಡಿ. ಕೇವಲ ಕವಿತೆ ಹೇಳು ಅಂತ ಕೇಳ್ತಿದ್ದಾರೆ. ಕವಿತಾ ಹೇಳ್ತಾ ಮಧ್ಯೆ ಒಂದೆರಡು ಮಂತ್ರನೂ ಓದ್ಬಿಡಿ. ಇವ್ರು ಸುಪ್ತ ವ್ಯವಸ್ಥೆಗೆ ಹೋಗ್ತಾರೆ. ನಾವ್ ಇವ್ರನ್ನ ಕರ್ಕೊಂಡು ಮಹಲಿಗೆ ಹೋಗೋಣ. ಕೆಲ್ಸ ಆಗುತ್ತೆ ಗುರುಜಿ. ಸರಿ ಅಮ್ಮ, ನಾವು ನಿಂತ್ಕೋತೀವಿ. ಹೊಡಿಬಿಡಿ. ನಾವು ಹೇಳ್ತೀವಿ. ಮೀನು ನನ್ನ ಅಜ್ಜಿ, ಜೀವನ ಬೋಂಡಾ ಬಜ್ಜಿ. ತಪ್ಪು ಹೇಳ್ತಾ ಇದ್ಯಾ? ರಾಣಿಯವರೇ, ಅಲ್ಲ, ಅಮ್ಮ. ನಮ್ಮ ಗುರುಜಿ ಹೇಳಿದ್ದು ಸರಿ ಇದೆ. ಯಾವಾಗ ಇವ್ರ ಜೀವನದಲ್ಲಿ ಪಂಡಿತ್ ರಾಮಕೃಷ್ಣ ಬಂದೋ ಆವಾಗ್ಲಿಂದ ಇವ್ರ ಜೀವನ ಬೋಂಡಾ ಬಜ್ಜಿ ಆಗೋಗಿದೆ. ಆಗೋಯ್ತು. ಅರೆ ಗುರುಜಿ, ಸರಿಯಾಗಿ ಹೇಳಿ, ನಿಮ್ ದೆಸೆಯಿಂದ ನಾನು ಏಟ್ ತಿಂತಿದ್ದೀನಿ. ಮೀನು ನೀರಿನ ಮಹಾರಾಣಿ, ಸೌದಾಮಿನಿಯೇ ನನ್ನ ರಾಣಿ. ಒಂದು ಸಾಧಾರಣ ಕವಿತೆ ಬರಲ್ಲ, ನೀನು ರಾಜ್ಗುರು ಹೇಗಾದೆ? ಮೀನು ನೀರಿನ ಮಹಾರಾಣಿ. ಅಮ್ಮ, ನಂಗೆ ಬೈದೇನೆ. ಬೇಡ ಹೊಡಿಬೇಡ. ನನ್ನ ತಂಟೆಗೆ ಬರಬೇಡ. ಇದಂತೂ ತುಂಬಾ ತಮಾಷೆಯಾಗಿದೆ. ನೀರಿಲ್ಲದ ಮೀನು ಹಾಗೂ ಕವಿತೆ ಇಲ್ಲದ ನಮ್ಮ ಗುರುಜಿ. ತದ್ದು ಪುತ್ರ, ಬಾ ಇಲ್ಲಿ ಬಾ. ಅಮ್ಮ, ತುಂಬಾ ಪೆಟ್ಟ. ಹೌದಾ? ತುಂಬಾ ನೋವ್ತಿದ್ಯಾ? ಇಲ್ ಬಾ, ಈ ಕಡೆ ಬಾ, ಎಲ್ಲ ಸರಿ ಹೋಗತ್ತೆ. ಇಲ್ಲಿ ನಿಂತ್ಕೋ. ನಿನಗೆ ದಂಡನೆ ಸಿಗೋವರೆಗೂ ನೀನಂತೂ ಸುಧಾರ್ಸಲ್ಲ. ಬಸ್ಗೆ ಹೊಡಿ. ಇಲ್ಲ ಅಮ್ಮ, ದಯವಿಟ್ಟು ಬೇಡ.
ಬಸ್ಗೆ ಮಾತ್ರ ಬೇಡ, ಬಸ್ಗೆ ಹೊಡೆದ್ರೆ ಸೊಂಟ ಬಿದ್ದೋಗುತ್ತೆ. ನೀನೀಗ ಬಸ್ಕಿ ಹೊಡೆದೇ ಹೊಡಿತ್ಯ, ಅದು 100 ಬಾರಿ. ನಾನ್ ಎಣಿಸ್ತೀನಿ. ಬಾ ಶುರು ಮಾಡು. ಮಾಡಿ ಗುರುಜಿ ಮಾಡಿ. ಮಹಾರಾಜರ ಪುರಸ್ಕಾರ ಪಡೆದಕ್ಕೆ ಬಸ್ಕಿ ಅಂತೂ ಹೊಡಿಲೇಬೇಕು. ಹೊಡಿರಿ ಹೊಡಿರಿ. ಬೇಗ ಶುರು ಮಾಡು. 1 2 3. ಇಲ್ಲ ಇಲ್ಲ ಇಲ್ಲ, ತಪ್ಪಾಯ್ತು ತಪ್ಪಾಯ್ತು. ಮತ್ತೆ ಮೊದ್ಲಿಂದ. ಹಾ ಹಾ. ಏನ್ ತಪ್ಪಾಯ್ತು? ಸರಿಯಾಗಿ ಮಾಡ್ತಿದ್ದೀವಿ. ಇಲ್ಲ ಇಲ್ಲ ಗುರುಜಿ, ನೀವು ಸರಿಯಾಗಿ ಮಾಡ್ತಿಲ್ಲ. ಈಗ ಪುನಃ ಮೊದ್ಲಿಂದ ಮಾಡಿ. ದಣಿ 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 ನಾನು ಮಾಡಿಸ್ತೀನಿ. ನಾನು ಗುರುಜಿನ ನಾನು ಎಣಿಸ್ತೀನಿ. ನೀವು ಮಾಡಿ ಬನ್ನಿ 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 ಬನ್ನಿ. 1 ಮತ್ತೆ ಹೊಡಿರಿ. 2 ಸರಿಯಾಗಿ ಮಾಡಿ. ಕೆಳಗೆ ಕೆಳಗೆ ಕುತ್ಕೋಬೇಕು. 3 ಸರಿಯಾಗಿ ಮಾಡಿ. ಈಗ ಎದ್ದೇಳಿ ಸರಿಯಾಗಿ ಸರಿಯಾಗಿ. 4. ಅಯ್ಯೋ ಭಗವಂತ, ನೀವೇನ್ ಮಾಡ್ತಿದ್ದೀರಿ ಸ್ವಾಮಿ? ಅದೇನಂದ್ರೆ ಗುರುಮಾತೆ, ನಿಮ್ಮ ಪ್ರಿಯ ಅತ್ತೆ ಅವರು ನಮ್ಮ ಗುರುಜಿಗೆ ದಂಡನೆ ನೀಡಿದ್ದಾರೆ. ಅವ್ರು ಹೇಳಿದ್ರು ಎಲ್ಲಿವರೆಗೂ ನಮ್ ಗುರುಜಿ ಬಸ್ಕಿ ಬಸ್ಕಿ ಹೊಡೆಯಲು ಅವ್ರ ದರ್ಬರಿಗ್ ಬರಲ್ಲ ಅಂತ. ಆದ್ರೆ ಅವರು ಈಗ ಎಲ್ಲಿದ್ದಾರೆ? ಎಲ್ಲೋದ್ರು ಹೋದ್ರು ನಮ್ಮಮ್ಮ? ಅರ್ಥಾತ್ ಲಂಕೆ ರಾಣಿ, ಅರ್ಥಾತ್ ನಮ್ಮ ಪುರಸ್ಕಾರ. ಗುರುಜಿ ನಿಮ್ಮನ್ನ ಕುರಿ ಮಾಡಿ ಜಿಂಕೆ ಓಡೋಯ್ತು. ಪುನಃ ಕರೆಸ್ತಾ ಇವಿ. ಗುರುಜಿ ರಾಣಿ ಮುನ್ಮುನ್ನ ಹೇಗಾದ್ರೂ ಹುಡುಕ್ಲೇಬೇಕು, ಇಲ್ದಿದ್ರೆ ಅನರ್ಥ ಆಗುತ್ತೆ. ರಾಮ, ನಾವ್ ನಿಮ್ಮನ್ನೇ ಹುಡುಕ್ತಿದ್ವಿ. ಯಾಕೆ? ಏನಾಯ್ತು? ವಿಜಯನಗರದಲ್ಲಿ ಲೂಟಿಕೋರ ಬಂದಿದ್ದಾನೆ. ಡಾಕು? ಗುಂಡಪ್ಪ ಸ್ವಯಂ ತನ್ನ ಕಣ್ಣಿಂದ ನೋಡಿದಾನೆ. ಪೂರ್ತಿ ವಿಜಯನಗರ ತುಂಬಾ ಎಲ್ಲ ಹರಡಿದೆ. ಅಲ್ಲಮ್ಮ, ನಾನೇ ನೋಡ್ದೆ. ಅದು ಡಾಕು ಅಲ್ಲ, ಡಾಕುಲಾನಿ ಒಬ್ಳೇ ಇದ್ಲು. ಅವಳ ಜೊತೆ ಯಾರು ಇಲ್ಲೇ ಇರ್ಲಿಲ್ಲ. ಏನ್ ಯೋಚಿಸ್ತಿದ್ಯಾ ರಾಮ? ನಾನು ಯೋಚಿಸ್ತಿದ್ದೇನೆ, ಆ ಡಾಕು ರಾಣಿ ಮುನ್ಮುನ್ ಇರಬಹುದಾ? ರಾಮ, ನೀನಂತೂ ತುಂಬಾ ದೂರದ ಯೋಚನೆ ಮಾಡ್ತಿದ್ಯಾ. ಸಂಭವತಃ ನನ್ನ ಅನುಮಾನ ನಿಜ ಇರಬಹುದು. ಬಂದು ಗುಂಡಪ್ಪ, ಅವಳು ನೋಡಕ್ ಹೇಗಿದ್ಲು? ನಾನ್ ತಲಕ್ಕೆ ಬಜಾಲ್ಗೆ ಹೋಗಿದ್ದೆ. ನಾನು ಅವಳ ಭಯಂಕರವಾದ ಕಣ್ಣೋಟವನ್ನು ನೋಡಿದ್ದೆ. ಕುದ್ಲೆ ಮೇಲ್ ಕೂತಿದ್ಲು. ಹಣೆ ಮೇಲೆ ಕಪ್ ತಿಲ್ಕ ಇತ್ತು, ಮತ್ತೆ ಕೈಯಲ್ಲಿ ಚಾಟಿ ಇತ್ತು. ನಾನ್ ನಿಮ್ಗಾಗಿ ಎಷ್ಟು ಅವಕಾಶ ಕೊಟ್ಟಿದ್ದೀನಿ ಬದ್ಲಾಗೋಕೆ, ಆದ್ರೆ ನೀವಂತೂ ಬದ್ಲಾಗೋದಿಲ್ಲ. ಡಾಕು ರಾಣಿ ಜ್ವಾಲಾದೇವಿಗೆ ಅವಮಾನ ಮಾಡಿದ್ದೀರಾ ನೀವು. ನಮಗೆ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆ. ನಮಗೆ ಪ್ರತಿದಿನ ಇಲ್ಲಿ ಬರೋದಿಕ್ಕೆ ಸಮಯ ಇಲ್ಲ. ಬಹಳ ಸೋಂಬೇರಿ ಹಾಗೂ ಕೈಗಳ್ಳರಂತೆ ಕಾಣುತ್ತಿದ್ದೀರಾ ನೀವೆಲ್ಲ. ನಿಮ್ಮೆಲ್ರಿಗೂ ಸ್ವಲ್ಪನಾದ್ರೂ ಶಿಸ್ತುಬದ್ಧತೆ ಇದೆಯೋ ಇಲ್ವೋ? ನಿಮ್ಮಂಥವ್ರೊಂದಿಗೆ ಒಬ್ಬ ಡಾಕು ರಾಣಿ ಜೀವನ ಹೇಗೆ ನಡೆಸೋದು? ಓಯ್ ಓಯ್ ಜ್ವಾಲಾ, ನಿಲ್ಲಿಸು ಈ ನಿನ್ನ ಮಂಗಳ ಜ್ವಾಲೆಯ ಮಾತುಗಳನ್ನ. ಸಾರ್ವಜನಿಕ ಸ್ಥಳಗಳಲ್ಲಿ ವಿಜಯನಗರದಲ್ಲಿ ಹೀಗೆಲ್ಲ ಮಾಡುವುದು ಅತ್ಯಂತ ಘೋರ ಅಪರಾಧ. ಇದಕ್ಕಾಗಿ ನಾನು ನಿನಗೆ ದಂಡನೆಯನ್ನು ನೀಡಬಲ್ಲೆ, ಕಾರಾಗೃಹದಲ್ಲಿ ಬಂದಿಯಾಗಿಸಬಲ್ಲೆ. ಇದೇನು ಉಪದೇಶ ನೀಡುತ್ತಿರುವೆ? ಸ್ಪಷ್ಟವಾಗಿ ಹೇಳು, ಇದರಲ್ಲಿ ನಿನಗೂ ಪಾಲು ಬೇಕು ಅಂತ. ಇನ್ನು ಬೋಣಿನೇ ಆಗಿಲ್ಲ, ಆಗ್ಲೇ ಭಿಕ್ಷುಕ ಬಂದ್ಬಿಟ್ಟ. ಏನಂದೆ? ಭಿಕಾರಿ? ನಾನು ವಿಜಯನಗರದ ನಗರ ಕೊತುವಾಲ, ಹಾಗೂ ನಿನ್ನ ಈ ಉದ್ದಟತನಕ್ಕಾಗಿ ನಾನು ನಿನ್ನನ್ನು ಈಗಲೇ ಬಂಧಿಸಬಲ್ಲೆ. ಇರು ಬಂದೆ. ಅಯ್ಯೋ, ಕಾಪಾಡಿ ಕಾಪಾಡಿ! ಸೈನಿಕರೇ, ಓಡೋದ್ರಿ ಏನು? ಬಸ್ಗೆ ಓಡಿಸಿದೆ ಈ ರಾಣಿ. ಅಯ್ಯೋ, ರಾಣಿ ಎಲ್ಲ ಇವಳು ಹಾವು ರಾಣಿ. ಮೀನು ಮೀನು ನೀರಿನ ಮಹಾರಾಣಿ, ನೀರೇ ಅವಳ ಜೀವಧನಿ, ಇದೇ ಅವಳ ಕಥೆಯಪ್ಪ. ಅಮ್ಮನಿಗೋಗ್ಲಿ ಹೇಳಪ್ಪ, ತುಂಬಾ ತುಂಬಾ ಹೊಡಿ. ಗುರುಜಿ, ನೀವು ಬರುವಾಗ ಕಣ್ಣು ತಗೊಂಡ್ ಬಂದಿದ್ರೆ ನಿಮ್ಮೆರಡು ಕಣ್ಣಿಂದ ಇವ್ರನ್ನ ನೋಡಿ ನಿಮ್ಮ ಅಮ್ಮ ಅಲ್ಲ, ಇವಳು ಡಾಕು ಜ್ವಾಲಾದೇವಿ, ಡಾಕು ಜ್ವಾಲಾದೇವಿ. ಸರಿಯಾಗಿ ನೋಡಿ ಗುರುಜಿ.